ಎಲ್ಲ ವೀಕ್ಷಕ ಪ್ರಭುಗಳಿಗೆ ಶರಣಾರ್ಥಿಗಳು. ನನಗೆ ವಚನಗಳನ್ನ ವಿಶ್ಲೇಷಣೆ ಮಾಡಲು ಪ್ರೇರೇಪಣೆ ನೀಡಿದಂಥ ಬಸವಾದಿ ಶರಣರ ತತ್ವ ಚಿಂತನೆಗಳನ್ನು ಮತ್ತು ಶರಣ ಸಿದ್ಧಾಂತಗಳನ್ನು ತಮ್ಮ ಬದುಕಿನುದ್ದಕ್ಕೂ ಅಳವಡಿಸಿಕೊಂಡಂಥ ಶುಭ ಸ್ವರೂಪಿ ಮಾಜಿ ಸಹಕಾರಿ ಮತ್ತು ಅರಣ್ಯ ಸಚಿವರಾದಂಥ ಶ್ರೀ ಎಸ್ ಪಾಟೀಲ್ ಅವರಿಗೆ ಕೃತಜ್ಞತಾಪೂರ್ವಕ ಶರಣಾರ್ಥಿಗಳು. ಸಹಕಾರಿ ಟಿವಿಯಲ್ಲಿ ಪ್ರಸಾರವಾಗುವ ಮಾನವ ಕುಲಕ್ಕೆ ಸಂದೇಶವನ್ನ ನೀಡುವಂಥ ಭಾರತೀಯ ಪರಂಪರೆ ಮತ್ತು ಸಂಸ್ಕೃತಿಯನ್ನ ಬಿಂಬಿಸುವಂಥ ಸುಂದರ ಕಾರ್ಯಕ್ರಮ ಅಮೃತವಾಣಿಯಲ್ಲಿ ಬಸವಾದಿ ಶರಣರ ವಚನ ವಿಶ್ಲೇಷಣೆಗೆ ಅವಕಾಶ ನೀಡಿ ಹರಿಸಿದ್ದಂತಹ ದಿವಂಗತ ಶ್ರೀ ಟಿ.ಎಂ. ಬಾಲಕೃಷ್ಣ ಅವರನ್ನ ಇಲ್ಲಿ ಕೃತಜ್ಞತಾಪೂರ್ವಕವಾಗಿ ಸ್ಮರಿಸುತ್ತಾ ನಾನು ವಿಜಯಕುಮಾರ್ ಕಮ್ಮಾರ್, ಬೆಳಗಾವಿ ಜಿಲ್ಲೆಯ ಚನ್ನಮ್ಮನ ಕಿತ್ತೂರು ತಾಲೂಕಿನ ಹಿರೇನಂದಿಹಳ್ಳಿ ಗ್ರಾಮದವನು. ಪ್ರಸ್ತುತ ತುಮಕೂರಿನಲ್ಲಿ ವಾಸವಾಗಿದ್ದೇನೆ. ಈಗ ಬಸವಣ್ಣನವರ ಒಂದು ವಚನ. ಶರಣ ನಿದ್ರೆಗೈದಡೆ ಜಪ ಕಾಣಿರೋ, ಶರಣನೆದ್ದು ಕುಳಿತರೆ ಶಿವರಾತ್ರಿ ಕಾಣಿರು. ಶರಣ ನಡೆದುದೆ ಪಾವನ ಕಾಣಿರೋ, ಶರಣ ನುಡಿದುದೆ ಶಿವತತ್ವ ಕಾಣಿರೋ. ಕೂಡಲ ಸಂಗನ ಶರಣನ ಕಾಯವೇ ಕೈಲಾಸ ಕಾಣಿರೋ. ಈ ವಚನಕ್ಕೆ ರಾಗ ಸಂಯೋಜನೆ ಮತ್ತು ಸಂಗೀತ ಸಂಯೋಜನೆಯನ್ನು ಮಾಡಿ ಅತ್ಯಂತ ಸುಮಧುರವಾಗಿ ಗಾಯನ ಮಾಡಿರುವಂತಹ ಗದಗಿನ ಶ್ರೀ ರವೀಂದ್ರ ಜಕಾತಿ ಅವರಿಗೆ ಈ ಮೂಲಕ ಕೃತಜ್ಞತೆಗಳನ್ನು ಹಾಗೂ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಶರಣ ಸ್ಥಳದ ವಿವರಣೆ ಇರುವ ಈ ವಚನ ಬಸವಣ್ಣನವರ ಬೆಳಗಿನ ಹಾಗೂ ಟೀಕಿನ ವಚನಗಳಲ್ಲೊಂದು. ಈ ವಚನದಲ್ಲಿ ಶರಣ, ನಿದ್ರೆ, ಜಪತಪ, ಶಿವರಾತ್ರಿ, ನಡೆದುದು, ನುಡಿದುದು ಹಾಗೂ ಕಾಯವೇ ಕೈಲಾಸ ಅಂತಕ್ಕಂಥ ಶಬ್ದಗಳನ್ನ ಇಲ್ಲಿ ಬಸವಣ್ಣನವರು ಪ್ರಯೋಗ ಮಾಡ್ತಾರೆ. ಮಾನವನಾಗಿ ಮರ್ತಕ್ಕೆ ಆಗಮಿಸಿ ಶಿವಜ್ಞಾನ ಸಂಪನ್ನನಾಗಿ ಮಹಾದೇವನಾಗಿ ಮಹದಲ್ಲಿ ನಿಂದವನೇ ಶರಣ ಅನ್ನತಕ್ಕಂಥ ಅರಿವನ್ನ ನಾವು ಈ ವಚನ ಸಾಹಿತ್ಯದ ಮೂಲಕ ಪಡೆದುಕೊಳ್ತೇವೆ. ಅರಿವನ್ನೇ ಗುರುವನ್ನಾಗಿಸಿ, ಆಚಾರವನ್ನೇ ಲಿಂಗವಾಗಿ, ಅನುಭಾವವನ್ನೇ ಜಂಗಮವಾಗಿ ಮಾಡಿಕೊಂಡವನು ಶರಣ. ಶರಣ ಯಾರು ಅನ್ನತಕ್ಕಂಥಕ್ಕೆ ತೋಂಟದ ಶ್ರೀ ಸಿದ್ಧಲಿಂಗ ಶಿವಯೋಗಿಗಳು ತಮ್ಮ ಒಂದು ವಚನದಲ್ಲಿ ನಮಗೆ ಅರಿಕೆ ಮಾಡಿಕೊಡ್ತಾರೆ. ಲಿಂಗವೇ ಪತಿಯಾಗಿ, ತಾನೇ ಸತಿಯಾಗಿ, ಅನ್ಯವ ನರಿಯದೆ ಪಂಚೇಂದ್ರಿಯ ರಹಿತನಾಗಿ, ತೆರಹಿಲ್ಲದರುಹು ತಾನಾಗಿ, ನೆರೆ ಅರುಹಿನೊಳು ನಿಬ್ಬೆರಗಾಗಿ, ಹೃದಯ ಕಮಲ ಮಧ್ಯದಲ್ಲಿ ಪರಮೇಶ್ವರನೊಳಗಣ ಸಮರಸ ಸ್ನೇಹ ಬೆರೆಸಿ, ಅಗಲದಿಪ್ಪುದೀಗ ಶರಣ ಸ್ಥಳವಿದೆಂಬುದನಯ್ಯ, ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೇ ಅಂತಕ್ಕಂಥ ಒಂದು ಅದ್ಭುತ ವಚನವನ್ನ ಇಲ್ಲಿ ತೋಂಟದ ಶ್ರೀ ಸಿದ್ಧಲಿಂಗ ಶಿವಯೋಗಿಗಳು ಇಲ್ಲಿ ನಮಗೆ ಕಟ್ಕೊಡ್ತಾರೆ. ಶರಣ ಮತ್ತು ಶರಣ ಸ್ಥಳದ ಗುಣಲಕ್ಷಣಗಳನ್ನ ಈ ವಚನದಲ್ಲಿ ವಿವರಣೆ ಮಾಡಲಾಗಿದೆ. ಅಂದ್ರೆ ಶರಣ ನಿದ್ರೆಗೈದಡೆ ಅಂತಕ್ಕಂಥ ಒಂದು ವಚನಕ್ಕೆ ಪೂರಕವಾಗಿ ಶರಣ ಅಂದ್ರೆ ಯಾರು ಅನ್ನತಕ್ಕಂಥ ಮಾತನ್ನ ಇಲ್ಲಿ ನಾವು ಅರ್ಥಕೊಂಡ್ರೆ ಮುಂದಿನ ಸಾಲುಗಳು ನಮಗೆ ಅತ್ಯಂತ ಸಮರ್ಪಕವಾಗಿ ಅರ್ಥ ಆಗ್ತವೆ ಅಂತಕ್ಕಂಥ ವಿಚಾರ. ಶರಣ ಮತ್ತು ಶರಣ ಸ್ಥಳದ ಗುಣಲಕ್ಷಣಗಳನ್ನ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ಕಟ್ಕೊಡ್ತಾರೆ. ಲಿಂಗವೇ ಪತಿ, ತಾನೇ ಸತಿ ಎಂಬ ಭಾವದಲ್ಲಿ ಆಚರಿಸಿ, ಪಂಚಭೂತಾತ್ಮಕವಾದ ಈ ದೇಹ ತಾನಲ್ಲ, ಅಂತಃಕರಣ ಚತುಷ್ಟಯ ತಾನಲ್ಲ, ಪ್ರಕೃತಿ ಪುರುಷ ತಾನಲ್ಲ, ಅಂಗದ ಅಶುದ್ಧ ತತ್ವಗಳನ್ನೂ ಮೀರಿ ವ್ಯವಹರಿಸುತ್ತಿರುವವನು ಶರಣ ಅಂತಾರೆ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು. ಪಂಚಾಚಾರಗಳನ್ನ ತನ್ನಲ್ಲಿ ಅಳವಡಿಸಿಕೊಂಡು ಶರಣ ಏಕದೇವೋಪಾಸನೆಯೊಂದಿಗೆ ತನುಶುದ್ಧಿ ಮಾಡಿಕೊಂಡು ಲಿಂಗಾಚಾರವನ್ನ ಅನುಸರಿಸಿದವನು ಅಂತ ಹೇಳ್ತಾರೆ. ದಾಸೋಹಿ ಆಗಿರುವುದರ ಜೊತೆಗೆ ಮನಃಶುದ್ಧಿ ಮಾಡಿಕೊಂಡು ಸದಾಚಾರಿಯಾದವನು ಶರಣನು. ಲಿಂಗಾಯತ ತತ್ವಗಳ ಪಾಲನೆ, ಪೋಷಣೆ ಮತ್ತು ರಕ್ಷಣೆಯ ಜೊತೆಗೆ ನಡೆನುಡಿ ಶುದ್ಧಿ ಹೊಂದಿ ಗಣಾಚಾರಿಯಾದವನು. ಲಿಂಗ ಭಕ್ತರ ಸೇವೆಯ ಜೊತೆಗೆ ನುಡಿ ಶುದ್ಧಿ ಹೊಂದಿ ಭೃತ್ಯಾಚಾರಿ ಆದಂಥವನು ಶರಣನು. ಇದು ಶರಣನ ಪರಿಚಯ ನೀಡುವ ಈ ವಚನದ ಪರಿಧಿಯೊಳಗೆ ನೀಡುವ ಒಂದು ವಿವರಣೆ. ಇನ್ನು ಈ ವಚನವನ್ನ ಲೌಕಿಕವಾಗಿ ನೋಡಿದ್ರೆ ಶರಣನು ನಿದ್ರೆ ಮಾಡಿದ್ರು, ಎದ್ದು ಕುಳಿತರು, ನಡೆದ್ರು, ನುಡಿದ್ರು ಎಲ್ಲವೂ ಶಿವಮಯ ಆಗ್ತದೆ ಅಂತಕ್ಕಂಥದ್ದು ಈ ವಚನದ ಸ್ಥೂಲ ಆಶಯ ಅಥವಾ ಸಾರಾಂಶ. ಅಲೌಕಿಕವಾಗಿ ನಾವು ವಿಶ್ಲೇಷಣೆ ಮಾಡಿದರೆ
ತಾನೇ ಪರಂಜ್ಯೋತಿ ಸ್ವರೂಪನಾಗಿ ನಡೆ ನುಡಿ ನಿದ್ರೆ ಎಚ್ಚರಿಕೆ ಮೊದಲಾದವುಗಳೆಲ್ಲವೂ ಕೂಡ ಶಿವಮಯವಾಗುವಂತ ತತ್ವ ಸಿದ್ಧಾಂತ. ಶಿವಾಂಶಿಕನಾಗಿ ಅಂಗಲಿಂಗ ಸಂಗಿಯಾದ ಅವಿರಳ ಜ್ಞಾನಿಯಾದ ಶರಣನ ನಿದ್ರೆ, ಜಪ, ಜಾಗರಣೆ, ನಡೆ ನುಡಿಗಳೆಲ್ಲವೂ ಪಾವನ ಅಂತಾರೆ ಈ ವಚನದಲ್ಲಿ. ದುಗುಡ ದುಮ್ಮಾನಗಳಿಲ್ಲದ ಶರಣನ ಅಂಗವು ಕೂಡಲ ಸಂಗಮನಾಥನ ಸ್ವಕ್ಷೇತ್ರ. ದೇಹವನ್ನ ಆವರಿಸಿದಂತಹ ಮನಸ್ಸು, ದೇಹದಲ್ಲಿಯೇ ಅಡಕವಾದ ಅರಿವನ್ನು ಬೆರೆತ ಬಳಿಕ ಈ ದೇಹ ಅಂತಕ್ಕಂಥದ್ದು ಎಲ್ಲವೂ ಕೂಡ ಶಿವಮಯ. ನಿದ್ರೆ, ಜಪ, ತಪಾದಿಗಳು ಶಿವತತ್ವ. ಪಂಚೇಂದ್ರಿಯಗಳಲ್ಲಿರುವ ಕಾಯದಲ್ಲಿ ಅರಿವೆಂಬುದು ತನ್ಮಯ ಆಗಿದೆ. ಆ ತನ್ಮಯತೆಯಲ್ಲಿ ಶಿವಸ್ವರೂಪ ಅಡಗಿದೆ. ಇದರ ನಿಜದ ಅರಿವನ್ನು ಪಡೆದ ತನು ಕೈಲಾಸವಾಯಿತು ಎನ್ನುವುದನ್ನ ಬಸವಣ್ಣನವರು ಈ ವಚನದ ಮೂಲಕ ಸಾಂಕೇತಿಕವಾಗಿ ನಿರೂಪವನ್ನ ನೀಡ್ತಾರೆ. ಇಂಥ ಶರಣನ ಶರೀರವು ಕೈಲಾಸದ ಸ್ವರೂಪವನ್ನು ಪಡೆದುಕೊಂಡು ತಾನೇ ಶಿವನಾಗುವ ತತ್ವವನ್ನ ಬಸವಣ್ಣನವರು ಇಲ್ಲಿ ಕಟ್ಕೊಟ್ಟಿದ್ದಾರೆ ಅಂತ ಹೇಳ್ತಾ ಈ ವಚನ ವಿಶ್ಲೇಷಣೆಗೆ ವಿರಾಮವನ್ನು ಹೇಳ್ತಾನೆ. ಶರಣಾರ್ಥಿಗಳು.